ವಿಶ್ವ ಎಂಬ ಶಬ್ದವೇ ಮೊದಲು ಯಾಕೆ ಬಂದಿದೆ, ಅದು ನಪುಂಸಕಲಿಂಗದಲ್ಲಿ ಯಾಕೆ ಬಂದಿದೆ ಅಂತ ನೋಡುವಾಗ ನಮಗೆ ಆ ಭಾಗವತದ ನಾರಾಯಣ ವರ್ಮದ ಮತ್ತೊಂದು ಶ್ಲೋಕ, ಯಥೈಕಾತ್ಮ್ಯಾನುಭಾವೇನ ವಿಕಲ್ಪ ರಹಿತ ಸ್ವಯಂ ಭೂಷಣಾಯುಧ ಲಿಂಗಾಖ್ಯಾ ಧತ್ತೆ ಶಕ್ತಿ ಸ್ವಮಾಯಯ ತೇನೈವ ಶಕ್ಯಮಾನೇನ ಸರ್ವಜ್ಞೋ ಭಗವಾನ್ ಹರಿ ತಾತು ಸರ್ವೈ ಸ್ವರೂಪೈರ್ನಃ ಸದಾ ಸರ್ವತ್ರ ಸರ್ವಗಃ ಅನ್ನುವ ಶ್ಲೋಕವು ನೆನಪಿಗೆ ಬರಬೇಕು. ಈ ಶ್ಲೋಕ ನೆನಪಿಗೆ ಬರುವುದು, ಸರ್ವೋಪಹರಣಾಯುಧ ಅನ್ನುವ ಕೊನೆಯ ಶಬ್ದ ನೆನಪಿಗೆ ಬರುವುದು, ಎರಡು ಒಂದೇ ಆಗಿದೆ. ಯಾಕೆಂದ್ರೆ ವಿಕಲ್ಪರಹಿತ, ಈ ಭಗವಂತ ತನ್ನೊಳಗೆ ಯಾವುದೇ ಭೇದ ಇಲ್ಲದವನು. ಭೂಷಣ ಆಯುಧ ಲಿಂಗಾಖ್ಯ, ಅವನು ತಾನೇ ಆಯುಧದ ರೂಪದಲ್ಲಿದ್ದಾನೆ, ಮತ್ತೆ ತಾನೇ ಭೂಷಣ ಅಂದ್ರೆ ಆಭರಣಗಳ ರೂಪದಲ್ಲಿದ್ದಾನೆ, ಲಿಂಗಗಳು ಆತನ ಲಕ್ಷಣಗಳು ಇತ್ಯಾದಿ ರೂಪದಲ್ಲೂ ಕೂಡ ಅವನೇ ಇದ್ದಾನೆ. ಭೂಷಣಾಯುಧ ಲಿಂಗಾಖ್ಯ ದತ್ತೇ ಶಕ್ತಿ ಸ್ವಮಾಯಯ ತೇನೇವ ಸತ್ಯಮಾನೇನ. ಇದೊಂದು ದೊಡ್ಡ ಸತ್ಯ. ಇದು ನಮಗೆಲ್ಲರಿಗೂ ಕೂಡ ನಮ್ಮದು ಆದಂತಹ ಒಂದು ಆತ್ಮ ಇದೆ, ಅದರ ಹೊರಗೆ ಒಂದು ಶರೀರ ಇದೆ, ಸ್ವರೂಪ ಶರೀರ, ಲಿಂಗ ಶರೀರ, ಅನಿರುದ್ಧ ಶರೀರ ಮತ್ತೆ ಭೌತ ಶರೀರ ಇವೆಲ್ಲ ಇದೆ. ಆದ್ರೆ ಆ ಶರೀರದ ಹೊರಗೆ ಮತ್ತೆ ಪ್ರಾಕೃತವಾದಂತಹ ಆಭರಣಗಳು, ಆಯುಧಗಳನ್ನು ಇವೆಲ್ಲ ಧರಿಸಬೇಕಾಗ್ತದೆ. ಭಗವಂತ ಅವನಿಗೆ ಸ್ವರೂಪ ಶರೀರ ಮಾತ್ರ ಇರುವುದು, ಲಿಂಗ ಶರೀರ, ಅನಿರುದ್ಧ ಶರೀರ, ಭೌತ ಶರೀರ ಇಲ್ಲ. ಅವನು ಧರಿಸಿರುವಂತಹ ಆಭರಣಗಳು, ಆಯುಧಗಳು ಅವು ಕೂಡ ಅವನ ಸ್ವಸ್ವರೂಪವೇ ಆಗಿವೆ. ನಮ ಸ್ವಾಯುಧಾಯಕ ಅಂತ ರುದ್ರಾಧ್ಯಾಯವನ್ನು ವರ್ಣನೆ ಮಾಡಿದೆ. ಸ್ವಾಯುಧಸ್ಯ ತೇ ಸಖೇ ಭುವಾನಸ್ಯ ಪತೇ ವಯಂ ಇಂದೋ ಸಖೇತ್ತಮುಷ್ಮಸಿ ಅಂತ ಪವಮಾನ ಕೂಡ ನೀನು ಸ್ವಾಯುಧ, ಸ್ವಸ್ವರೂಪವಾದ ಆಯುಧಗಳನ್ನು ಉಳ್ಳವನು ಅಂತ ವರ್ಣನೆ ಮಾಡಿದೆ. ಇದೊಂದು ದೊಡ್ಡ ಸತ್ಯ. ಇದು ನಮಗೆ ಯಾವ್ಯಾವ್ದು ಅಗತ್ಯ ಇದೆಯೋ ಅದು ಯಾವುದೂ ಆತನಿಗೆ ಬೇಕಾಗಿಲ್ಲ. ಎಲ್ಲವೂ ತಾನೇ ಆಗಿದ್ದಾನೆ. ಆಭರಣವೂ ತಾನೇ ಆಗಿದ್ದಾನೆ, ಆಭರಣದೊಳಗೆ ಶಂಖಚಕ್ರಾದಿಗಳಲ್ಲಿ ತಾನೇ ಆಯಾ ರೂಪದಿಂದಿದ್ದಾನೆ ಅನ್ನೋದೊಂದು ದೊಡ್ಡ ಸತ್ಯ. ತೇನೇನು ಸತ್ಯಮಾನೇನ ಸರ್ವಜ್ಞ. ಮತ್ತೆ ಸರ್ವ ಅನ್ನೋ ಶಬ್ದ ಪುನರಾವರ್ತನೆ ಆಗ್ತದೆ. ಆ ಸರ್ವ ಶಬ್ದ ಆ ಭಾಗವತ ನಾರಾಯಣ ವರ್ಮದಲ್ಲಿ ಅಲ್ಲಿ ಬರುವುದು ಅನೇಕ ಅರ್ಥಗಳನ್ನು ಕೊಡ್ತದೆ. ಸರ್ವಜ್ಞ, ಅವನಿಗೆ ಯಾರ್ಯಾರಿಗೆ ಎಷ್ಟೆಷ್ಟು ಗುಣಗಳನ್ನು ಉಪಾಸನೆ ಮಾಡಿಸಬೇಕು ಅಂತ ಗೊತ್ತಿದೆ, ಯಾರ್ಯಾರಿಗೆ ಏನೇನು ಉಪದ್ರವಗಳು ಬರುತ್ತವೆ ಅದನ್ನ ಹೇಗೆ ಬಗೆಹರಿಸಬೇಕು ಅಂತ ಅವನಿಗೆ ಗೊತ್ತಿದೆ. ಭಗವಾನ್ ಹರಿಹಿ ತಾತು ಸರ್ವೈಹಿ ಸ್ವರೂಪ ಇರ್ನಃ, ತನ್ನ ಎಲ್ಲ ರೂಪಗಳಿಂದ ನಮ್ಮನ್ನು ಕಾಪಾಡಲಿ. ಅವನಿಗೆ ನಮ್ಮನ್ನು ಕಾಪಾಡಲಿಕ್ಕೆ ಒಂದೇ ಒಂದು ರೂಪವೂ ಸಾಕು. ಒಂದು ರೂಪದಿಂದ ಅದು ಮಾಡಬಲ್ಲ. ಆದ್ರೆ 1, 2, 3, 4, 5, 10, 100, 1000 ಇತ್ಯಾದಿ ಎಲ್ಲ ರೂಪಗಳಿಂದ ಸರ್ವೈ ಸ್ವರೂಪ ಇರ್ನಃ ತಾತು ಸರ್ವೈ ಸ್ವರೂಪೈ, ಎಲ್ಲ ರೂಪಗಳಿಂದಲೂ ಆತ ನನ್ನನ್ನ ಕಾಪಾಡಲಿ. ತಾತು ಸರ್ವೈ ಸ್ವರೂಪ ಇರ್ನಃ ಸದಾ, ಯಾವತ್ತೂ ಕಾಪಾಡಲಿ. ಸರ್ವತ್ರ, ಎಲ್ಲ ಪ್ರದೇಶಗಳಲ್ಲಿ ಕಾಪಾಡಲಿ. ಯಾಕಂದ್ರೆ ಅವನು ಸರ್ವಗ ಆಗಿದ್ದಾನೆ. ಈಗ ಇದು ಇಷ್ಟು ಬಾರಿ ಸರ್ವ ಅಂತ ಅಲ್ಲಿ ಬಂತು. ತಾತು ಸರ್ವೈಹಿ ಸ್ವರೂಪ ಇರ್ನಃ, ತನ್ನೆಲ್ಲ ರೂಪಗಳಿಂದ ಅಂತ ಒಂದು ಬಾರಿ ಸರ್ವ ಶಬ್ದ ಬಂತು. ಸದಾ ಅಂದ್ರೆ ಸರ್ವಕಾಲದಲ್ಲಿ ಅಂತ ಅರ್ಥ, ಮತ್ತೊಂದು ಬಾರಿ ಸರ್ವ ಶಬ್ದ ಬಂತು. ಸರ್ವತ್ರ, ಎಲ್ಲ ಪ್ರದೇಶಗಳಲ್ಲಿ ಮತ್ತೊಂದು ಬಾರಿ ಶಬ್ದ ಬಂತು. ಸದಾ ಸರ್ವತ್ರ ಸರ್ವಗಃ, ಎಲ್ಲ ರೂಪಗಳಿಂದಲೂ ಇರುವಂಥವನು, ಎಲ್ಲ ಕಡೆ ವ್ಯಾಪ್ತನಾದವನು ಅಂತ ಮತ್ತೆ ಸರ್ವ ಶಬ್ದ ಬಂತು. ಹೀಗೆ ನಾವು ಭಗವಂತನನ್ನ ವಿಶ್ವ ಅಂತ ತಿಳ್ಕೊಳ್ಳುವುದಾಗ್ಲಿ, ಭಗವಂತನನ್ನ ಸರ್ವ ಅಂತ ತಿಳ್ಕೊಳ್ಳುವುದಾಗ್ಲಿ, ಏನ್ ತಿಳ್ಕೊಳ್ಳುವುದು ಅಂದ್ರೆ ಭಗವಂತ ಈ ಜಗತ್ತಿನ ಎಲ್ಲವೂ ಆಗಿದ್ದಾನೆ, ಅರ್ಥಾತ್ ಎಲ್ಲದಕ್ಕೂ ನಿಯಾಮಕನಾಗಿದ್ದಾನೆ. ಆಯುಧ, ಆಭರಣ ಇತ್ಯಾದಿಗಳಲ್ಲಿಯೂ ಅವನೇ ಇದ್ದಾನೆ, ತಾನೇ ಆ ರೂಪದಿಂದಿದ್ದಾನೆ, ಜಗತ್ತಿನ ರೂಪದಿಂದಿದ್ದಾನೆ. ನಮ್ಮದಾದಂತಹ ಪ್ರತಿಯೊಂದು ಜಡ ಚೇತನ ಪ್ರತಿಯೊಂದೂ ಕೂಡ ಅವನಿಂದ ನಿಯಮ್ಯವಾಗಿದೆ ಅಂತ ತಿಳ್ಕೊಳ್ಬೇಕು. ಹೀಗೆ ತಿಳ್ಕೊಂಡಾಗ ಆ ವಿಶ್ವ ಶಬ್ದದ ಅರ್ಥವನ್ನು ತಿಳ್ಕೊಂಡಂತಾಗ್ತದೆ. ಅದರಿಂದ ಬರ್ಬೋದಂತಹ ವಿಘ್ನಗಳನ್ನ ನಾವು ಪರಿಹರಿಸಿಕೊಂಡಾಗ್ತದೆ. ಯಾವತ್ತು ಸತ್ಯವನ್ನು ತಿಳ್ಕೊಳ್ಳೋದ್ರ ಮೂಲಕವೇ, ಶಾಸ್ತ್ರಗಳಲ್ಲಿ ಪ್ರತಿಪಾದಿತವಾದ ಸತ್ಯವನ್ನು ತಿಳ್ಕೊಳ್ಳೋದ್ರ ಮೂಲಕವೇ ಎಲ್ಲ ಆಪತ್ತುಗಳು ಪರಿಹಾರ ಕಾಣ್ತವೆ ಅಂತ ಅನೇಕ ಕಡೆ ಶಾಸ್ತ್ರಜ್ಞರು ಹೇಳ್ತಾ ಇರ್ತಾರೆ. ಅದ್ರ ಬಗ್ಗೆ ನಮಗೆ ಒಂದು ಭರವಸೆ ಬರಬೇಕು. ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತಾರೆ ಅದನ್ನು. ಯಥೇಶ್ವರಶ್ಚ ಜೀವಶ್ಚ ಸತ್ಯಭೇದವು ಪರಸ್ಪರಂ ತೇನ ಸತ್ಯೇನ ಮಾಂ ದೇವಾಹ ತ್ರಾಯಂತು ಸಹ ಕೇಶವಾಹ. ಭಗವಂತ ಮತ್ತು ಜೀವ ಇವರಿಬ್ಬರು ಕೂಡ ಸತ್ಯಭೇದವು, ಅವರಲ್ಲಿರುವಂತಹ ಭೇದ ಏನಿದೆಯಲ್ಲ
ಅದ್ಯಾವುದು ಕಾಲ್ಪನಿಕವಾದಂತಹ ಔಪಾಧಿಕವಾದಂತಹ ಅಶಾಶ್ವತವಾದ ಭೇದ ಅಲ್ಲ. ಎಂದೆಂದೂ ಯಾವ ಕಾಲಕ್ಕೂ ಇರುವಂತಹ ಭೇದ. ಸತ್ಯ ಭೇದವು ಪರಸ್ಪರಂ. ಇದೊಂದು ದೊಡ್ಡ ಸತ್ಯ. ಇದು ಕೇನ ಸತ್ಯೇನ, ಇದೊಂದು ಸತ್ಯವನ್ನು ನಾನು ತಿಳ್ಕೊಳ್ತೇನೆ. ಮಾಂ ದೇವಾಹ ತ್ರಾಯಂತು ಸಹ ಕೇಶವಾಹ. ಇದೊಂದು ಸತ್ಯವನ್ನು ಅರ್ಥ ಮಾಡಿಕೊಂಡಿದ್ರಿಂದಲೇ ಭಗವಂತ ಮತ್ತು ಉಳಿದೆಲ್ಲ ದೇವತೆಗಳು ನಾನು ಕಾಪಾಡಲಿ ಅಂತ ಆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಉದ್ಧೃತವಾದ ಒಂದು ಶ್ಲೋಕ. ಹೀಗೆ ಸತ್ಯವಾದ ಭೇದವನ್ನು ತಿಳ್ಕೊಳ್ಳುವುದು, ಪರಮಾತ್ಮನ ಸತ್ಯವಾದಂತಹ ಗುಣಪೂರ್ತಿಯನ್ನು ತಿಳ್ಕೊಳ್ಳುವುದು, ಮತ್ತು ಪರಮಾತ್ಮನ ನಿಯಾಮಕತ್ವವನ್ನ, ನಮ್ಮ ನಿಯಮತ್ವವನ್ನ, ಅವು ಎರಡು ಸತ್ಯವಾದದ್ದು ಅದನ್ನು ತಿಳ್ಕೊಳ್ಳೋದು, ಇದನ್ನೆಲ್ಲ ಮಾಡಿದರೆ ತಾನಾಗಿಯೇ ಅವರು ಆ ದೇವತೆಗಳು ನಮ್ಮನ್ನ ರಕ್ಷಿಸ್ತಾರೆ. ಇದೇ ಕಾರಣಕ್ಕಾಗಿ ಅವನನ್ನ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ವರ್ಣನೆ ಮಾಡ್ತಾರೆ. ಅದರ ಭಾಷ್ಯದಲ್ಲೂ ಕೂಡ ಸರ್ವಂ ಗುಣಪೂರ್ಣತ್ವತಃ, ಸರ್ವ ವಿಶ್ವ ಎಲ್ಲ ಶಬ್ದಗಳಿಗೂ ಕೂಡ ಗುಣಪೂರ್ಣ ಅಂತಾನೆ ಅರ್ಥ. ಮತ್ತೆ ನಮಗೆ ಯಾವತ್ತೂ ಕೂಡ ಇರಬೇಕಾದಂತಹ ಮತ್ತೊಂದು ಅನುಸಂಧಾನ, ನಾವು ಭಗವಂತನ ಭೃತ್ಯರಾಗಿದ್ದೇವೆ ಅಂತ. ಇದು ಗೀತಾ ಭಾಷ್ಯದಲ್ಲಿ 13ನೇ ಅಧ್ಯಾಯದಲ್ಲಿ 24ನೇ ಶ್ಲೋಕದಲ್ಲಿ ಭಕ್ತರಾದವರು ಭಗವಂತನನ್ನು ಹೇಗೆ ಉಪಾಸಿಸಬೇಕು ಅಂತ ಹೇಳುವಂತಹ ಒಂದು ಪ್ರಸಂಗದಲ್ಲಿದೆ. ಅದು ಕೂಡ ನಮಗೆ ಈ ವಿಶ್ವ ಎಂಬ ಶಬ್ದದಿಂದ ಗೊತ್ತಾಗ್ತದೆ. ಅದಕ್ಕಾಗಿ ನಾನು ಅದನ್ನ ನೆನಪು ಮಾಡ್ಕೊಳ್ತಾ ಇದ್ದೀನಿ, ಮತ್ತೆ ತನ್ನೆಲ್ಲದರ ಎದುರಿಗೆ ಅದನ್ನ ಹಂಚಿಕೊಳ್ತಾ ಇದ್ದೀನಿ. ಹೇಗೆ ಉಪಾಸನೆ ಮಾಡಬೇಕು? ಆ ಭಾಷ್ಯದಲ್ಲಿ ಹೀಗೆ ಹೇಳ್ತಾರೆ, ನಾಯಂ ದೋಷಃ ನಹಿ ಈಶ್ವರಸ್ಯ ಜೀವೈಕ್ಯ ಮುಖ್ಯತೆ. ಮುಮುಕ್ಷವಾದವನು ಏನ್ ಮಾಡ್ಬೇಕು ಅಂದ್ರೆ ಯಾವತ್ತೂ ಕೂಡ ನಾನೇ ಬ್ರಹ್ಮ ಅಂತ ಉಪಾಸನೆ ಮಾಡ್ಬೇಕಂತ, ಅಹಂ ಬ್ರಹ್ಮಾಸ್ಮಿ ಅಂತ ಉಪಾಸನೆ ಮಾಡ್ಬೇಕು. ಅದು ಹಾಗೆ ಮಾಡಿದ್ರೆ ಆ ಭಗವಂತನ ಉತ್ಕರ್ಷಕ್ಕೆ ಅದಕ್ಕೊಂದು ವಿರೋಧ ಬರ್ತದಲ್ಲ. ಆ ಜೀವ ಸರ್ವೋತ್ತಮ ಅಲ್ಲ, ಅವನು ಈ ಭಗವಂತನಿಂದ ಅಭಿನ್ನನಾಗುವುದು ಹೇಗೆ ಅಂತ ಒಂದು ಆಕ್ಷೇಪವನ್ನು ಮಾಡ್ಕೋಬೇಡಿ. ಯಾಕೆಂದ್ರೆ ಜೀವಸ್ಯ ಹಿ ಈಶ್ವರೈಕ್ಯಂ ಧ್ಯೇಯಂ ತದಪಿನ ನಿರುಪಾಧಿಕಂ. ಜೀವನಿಗೆ ಈಶ್ವರನ ಐಕ್ಯ ಇದೆ. ಹೇಗೆ ಅಂದ್ರೆ ಪ್ರತಿಬಿಂಬ ಎಂಬ ದೃಷ್ಟಿಯಿಂದ ಐಕ್ಯವಿದೆ. ತಥಾಹಿ ಮಾಧುಚ್ಛಂದಸ ಶ್ರುತಿ. ಮಾಧುಚ್ಛಂದಸ ಅಂತ ಒಂದು ವೇದದ ಭಾಗ, ಅದನ್ನು ವರ್ಣನೆ ಮಾಡ್ತಾರೆ. ಐಕ್ಯಂ ಚಾಪಿ ಪ್ರಾತಿಬಿಂಬಿಯೇನ ವಿಷ್ಣೋಹ ಜೀವಸ್ಯೈತ ದೃಶಯೂ ವದಂತಿ. ಜೀವನಿಗೆ ಪರಮಾತ್ಮನ ಐಕ್ಯ ಇದ್ದೇ ಇದೆ, ಯಾರಿಲ್ಲ ಅಂದ್ರು. ಅದ್ವೈತಕ್ಕೂ ದ್ವೈತಕ್ಕೂ ವಿರೋಧ ಏನಿಲ್ಲ ಈ ದೃಷ್ಟಿಯಲ್ಲಿ. ಅದು ಹೇಗೆ ಐಕ್ಯ ಅಂತಂದ್ರೆ ಪ್ರಾತಿಬಿಂಬಿಯೇನ, ಜೀವ ಪರಮಾತ್ಮನ ಪ್ರತಿಬಿಂಬನಾಗಿದ್ದಾನೆ, ಪರಮಾತ್ಮ ಬಿಂಬನಾಗಿದ್ದಾನೆ. ಜೀವಸೇತ ದೃಶಯ ವದಂತಿ. ಆದ್ರಿಂದ ಈ ಒಂದು ಉಪಾಸನೆಯನ್ನು ಮಾಡಿದ್ರಿಂದ ಮಹಾಫಲ ಇದೆ ಅಂತ ಕೂಡ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ಅಹಂ ಬ್ರಹ್ಮಾಸ್ಮಿ ಅಂತ ವರ್ಣನೆ ಉಪಾಸನೆ ಮಾಡುವುದರಿಂದ ಮಹಾಫಲ ಇದೆ. ಅಗ್ನಿವೇಶ್ಯ ಶ್ರುತಿ ಅಲ್ಲಿ ಅದನ್ನು ಹೇಳ್ತಾರೆ. ಅಹಂ ಗೃಹೋಪಾಸಕಸ್ತಸ್ಯ ಸಾಮ್ಯಂ ಅಭ್ಯಾಸೋ ಹವ ಅಶ್ನುತೆ ನಾತ್ರ ಶಂಕಾ. ವಿಷ್ಣು ಸಾರೂಪ್ಯ ಪ್ರಾಪ್ತ ಆಗ್ತದೆ. ಭಗವಂತನಂತೆ ರೂಪವನ್ನು ತಳೆದು ಆ ಸಾಧಕನಾದವನು ಮುಂದೆ ವಿಹರಿಸ್ತಾನೆ. ಬೇಗನೆ ಬ್ರಹ್ಮ ಸಾಮರ್ಥ್ಯವನ್ನು ಪಡಿತಾನೆ. ಇದರಲ್ಲಿ ಯಾವುದೇ ಸಂಶಯವಿಲ್ಲ. ನಾತ್ರ ಶಂಕ. ಅದೇನು ಅಹಂಗ್ರಹೋಪಾಸನೆ ಅಂದ್ರೆ ಏನದು? ಅಹಂಗ್ರಹೋಪಾಸನೆ ಮಾಡಬೇಕು, ಅದನ್ನು ಮಾಡಿದ್ರೆ ಮಹಾಫಲ ಅಂತ ಬಂತಲ್ಲ ಅಗ್ನಿವೇಶ ಶ್ರುತಿಯಲ್ಲಿ. ಅಹಂಗ್ರಹೋಪಾಸಕಸ್ತಸ್ಯ ಸಾಮ್ಯಂ ಅಭ್ಯಾಸೋಹವ ಅಶ್ನುತೆ ಅಂತ ಬಂತಲ್ಲ. ಅಹಂಗ್ರಹೋಪಾಸನ ಅಂದ್ರೆ ವಾಮನ ಪುರಾಣದಲ್ಲಿ ವರ್ಣನೆ ಮಾಡ್ತಾರೆ. ತದೀಯೋಹಂ ಇತಿ ಜ್ಞಾನಂ ಅಹಂ ಗ್ರಹ ಇತೀರಿತಃ. ನಾನು ಭಗವಂತನಿಗೆ ಸಂಬಂಧಪಟ್ಟವನು, ಭಗವಂತನು ನಮಗೆ ಸಂಬಂಧಪಟ್ಟವನು ಅಂತ ಮುಂದೆ ನಾವು ತಿಳ್ಕೊಳ್ಬೇಕಾದದ್ದು. ಇದನ್ನೆಲ್ಲ ನಾವು ತಿಳ್ಕೊಂಡ್ರೆ ಅದಕ್ಕೆ ಅಹಂಗ್ರಹ ಅಂತ ಕರೀತಾರೆ. ಅದರಿಂದ ಬಹಳ ಶೀಘ್ರವಾಗಿ ಸಾಧಕ ಮುಕ್ತಿಯನ್ನು ಪಡ್ಕೊಳ್ತಾನೆ, ಶ್ರೇಷ್ಠವಾದ ಮುಕ್ತಿಯನ್ನು ಪಡ್ಕೊಳ್ತಾನೆ. ಅಲ್ಲೇ ವಾಮನ ಪುರಾಣದಲ್ಲಿದೆ. ತದ್ವಶತ್ವಾತ್ತು ಸೋಸ್ಮೀತಿ ಭೃತ್ಯೈರೇವನತು ಸ್ವತಃ. ಭೃತ್ಯರು ಹೇಗೆ ಉಪಾಸನೆ ಮಾಡಬೇಕು ಅಂದ್ರೆ ತದ್ವಶತ್ವಾತ್, ನಾನು ಸಹ ಅಸ್ಮಿ, ಆ ಭಗವಂತನೇ ಆಗಿದ್ದೇನೆ, ಯಾರಿಲ್ಲ ಅಂದ್ರು. ಅದು ಹೇಗೆ ಅಂದ್ರೆ ತದ್ವಶತ್ವಾತ್, ಅವನ ವಶ ಆದ್ರಿಂದ ನಾನು ಆ ಭಗವಂತ ಆಗಿದ್ದೇನೆ. ಮತ್ತು ಸ್ವತಃ ನಾನು ಭಗವಂತನಾಗಿಲ್ಲ, ಭಗವಂತನ ವಶ ನಾನಾದ್ರಿಂದ ನಾನು ಭಗವಂತನೇ ಆಗಿದ್ದೇನೆ ಅಂತ ಅದನ್ನ ಉಪಾಸಿಸಬೇಕು.
ವಾಮನ ಪುರಾಣದ ಈ ಶ್ಲೋಕ ಬಂತಲ್ಲ, ತದ್ವಶತ್ವಾತ್ತು ಸೋಸ್ಮೀತಿ ಭೃತ್ಯೈರೇವ ನತುಸ್ವತಃ. ಭಗವಂತನ ಸೇವಕರಾದವರು ನಾನು ಭಗವಂತನ ವಶ ಆದ್ರಿಂದ ನಾನು ಭಗವಂತನೇ ಆಗಿದ್ದೇನೆ ಅಂತ ಉಪಾಸನೆ ಮಾಡಬೇಕು ಅಂತ. ಭಗವಂತನನ್ನು ಸಂಬೋಧನೆ ಮಾಡಿ ನಾವು ಅವನೆದುರಿಗೆ ಪ್ರಾರ್ಥನೆ ಮಾಡುವ ರೀತಿಯಲ್ಲಿ ಅಲ್ಲಿರುವ ಶಬ್ದವನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಂಡು ನನ್ನ ಅನುಸಂಧಾನಕ್ಕಾಗಿ ಇದೊಂದು ಶ್ಲೋಕಾರ್ಧವನ್ನ ಮಾಡ್ಕೊಂಡಿದ್ದೇನೆ. ಅದು ತಮ್ಗೆ ಯಾರಿಗಾದ್ರೂ ಬೇಕಾದ್ರೆ ಅದನ್ನು ಹೇಳ್ಕೊಳ್ಬಹುದು. ಭೃತ್ಯೋಸ್ಮ್ಯಹಂ ತ್ವದ್ವಶತ್ವಾತ್ ತ್ವಮೇವಾಸ್ಮಿ ನತು ಸ್ವತಃ. ಭಗವಂತನೇ, ಭೃತ್ಯ ಅಸ್ಮಿ ಅಹಂ, ನಾನು ನಿನ್ನ ಭೃತ್ಯನಾಗಿದ್ದೇನೆ. ತ್ವದ್ವಶತ್ವಾತ್, ನಿನ್ನ ವಶನಾದ್ದರಿಂದ, ತ್ವಂ ಏವ ಅಸ್ಮಿ, ನಾನು ನೀನೇ ಆಗಿದ್ದೇನೆ. ನಾನು ನೀನೇ ಆಗಿರ್ಲಿಕ್ಕೆ ಕಾರಣ ಏನಂದ್ರೆ ನಾನು ನಿನ್ನ ವಶನಾಗಿರುವುದು. ಮತ್ತು ಸ್ವತಃ ವಾಸ್ತವಿಕವಾಗಿ ನಿನ್ನ ಸ್ವರೂಪವೇ ನಾನಲ್ಲ, ನನ್ನ ಸ್ವರೂಪವೇ ನೀನಲ್ಲ. ಹೀಗೆ ನಿನ್ನ ಅಧೀನ ನಾನಾದ್ರಿಂದ ನಾನು ನೀನೇ ಆಗಿದ್ದೇನೆ ಅಂತ ಅಲ್ಲಿ ಬರುವ ಆ ವಾಮನ ಪುರಾಣದ ಶ್ಲೋಕವನ್ನ ಸ್ವಲ್ಪ ಬದಲಾವಣೆ ಮಾಡಿಕೊಂಡಂತ ಒಂದು ಭಾಗ. ಭೃತ್ಯೋಸ್ಮ್ಯಹಂ ತ್ವದ್ವಶತ್ವಾತ್ ತ್ವಮೇವಾಸ್ಮಿ ನತು ಸ್ವತಃ ಅಂತ ಒಂದು ಶ್ಲೋಕ. ಪ್ರಾತಿಬಿಂಬೇನ ಸೋಸ್ಮಿ ಭೃತ್ಯಸ್ಥಿತಿ ಭಾವನಾ, ಅದರ ಆಚಾರ್ಯ ಅರ್ಥ ಬರೀತಾರೆ. ನಾನು ಭಗವಂತನ ಪ್ರತಿಬಿಂಬ ಆದ್ರಿಂದ ಆ ಭಗವಂತನೇ ನಾನಾಗಿದ್ದೇನೆ ಅಂತ ಭಾವನಾ. ಆಯಾಸ್ಯ ಶ್ರುತಿ, ಆಯಾಸ್ಯ ಶಾಖಾ ಅಂತ ಸಾಮವೇದದ ಶಾಖಾ ಆಗಿದ್ದಿರಬೇಕು, ಅದನ್ನು ಒಂದು ಹೇಳ್ತಾರೆ. ಭೃತ್ಯಶ್ಚಾಹಂ ಪ್ರಾತಿಬಿಂಬೇನ ಸೋಸ್ಮಿ ತ್ಯೇವಂ ಶುಪಾಸ್ಯ ಪರಮಃ ಪುಮಾನ್. ಭಗವಂತನನ್ನು ಹೇಗೆ ಉಪಾಸಿಸಬೇಕು ಅಂದ್ರೆ ಭೃತ್ಯಶ್ಚಾಹಂ ಪ್ರಾತಿಬಿಂಬೇನ ಸೋಸ್ಮಿ, ನಾನು ಆ ಭಗವಂತನಿಗೆ ಭೃತ್ಯನೂ ಆಗಿದ್ದೇನೆ. ಪ್ರಾತಿಬಿಂಬೇನ ಸೋಸ್ಮಿ, ಅವನಿಗೆ ಪ್ರತಿಬಿಂಬನಾದ್ದರಿಂದ ಸಹ ಅಸ್ಮಿ, ನಾನು ಆ ಭಗವಂತನೇ ಆಗಿದ್ದೇನೆ. ಇತ್ಯೇವಂ ಉಪಾಸ್ಯ, ಹೀಗೆ ಭಗವಂತನು ಉಪಾಸಿಸಲ್ಪಡಬೇಕು. ಇದು ಸಾಮವೇದದ ಪ್ರಾಯ ಆಯಾಸ ಶಾಖ. ಅದು ವೇದ ಭಾಗ ಆದ್ರಿಂದ ಎಲ್ರಿಗೂ ಅದನ್ನು ಹೇಳಲಿಕ್ಕೆ ಅನುಕೂಲ ಆಗುವಂತಹ ಮತ್ತೊಂದು ಶ್ಲೋಕ. ಭೃತ್ಯೋಸ್ಮಿ ಪ್ರತಿಬಿಂಬತ್ವಾತ್ ಸೋಸ್ಮ್ಯಹಂ ನತು ತತ್ ಸ್ವತಃ. ಭೃತ್ಯ ಅಸ್ಮಿ, ನಾನು ಭಗವಂತನು ಭೃತ್ಯನಾಗಿದ್ದೇನೆ. ಸ್ತ್ರೀಯರು ಹೇಳ್ಕೊಳ್ಳುವಾಗ ಭೃತ್ಯಾಸ್ಮಿ ಅಂತ ಹೇಳ್ಕೋಬಹುದು. ಭೃತ್ಯಾಸ್ಮಿ ಪ್ರತಿಬಿಂಬತ್ವಾತ್, ಭಗವಂತ ಬಿಂಬ, ನಾನು ಆತನ ಪ್ರತಿಬಿಂಬ. ಆದ್ರಿಂದ ಸೋಸ್ಮಿ ಅಹಂ, ನಾನು ಆ ಭಗವಂತನೇ ಆಗಿದ್ದೇನೆ. ನಾನು ಆ ಭಗವಂತ ಆಗ್ಲಿಕ್ಕೆ ಆ ಭಗವಂತನು ಬಿಂಬ, ನಾನು ಪ್ರತಿಬಿಂಬ ಆಗಿರುವುದೇ ಕಾರಣ. ನತು ತತ್ ಸ್ವತಃ, ನನ್ನ ಸ್ವರೂಪವು ಅವನ ಸ್ವರೂಪವು ಒಂದಲ್ಲ, ನಾನು ಪ್ರತಿಬಿಂಬ, ಅವನು ಬಿಂಬ. ಇದು ನನ್ನ ಭಾವನ. ಭೃತ್ಯೋಸ್ಮಿ ಪ್ರತಿಬಿಂಬತ್ವಾತ್ ಸೋಸ್ಮ್ಯಹಂ ನತು ತತ್ ಸ್ವತಃ ಅಂತ ಆ ಶ್ಲೋಕ. ಆಯಾಸ್ಯ ಶಾಖೆಯ ನಮ್ಮ ಅನುಸಂಧಾನಕ್ಕಾಗಿ ಸರ್ವರಿಗೂ ಉಪಯುಕ್ತ ಆಗುವಂತಹ ಒಂದು ರೂಪಾಂತರ. ಅಲ್ಲಿ ಪ್ರಾತಿಬಿಂಬಿಯೇನ ಅಂತ ಬಂತು, ಸೋಸ್ಮಿ ಅಂತ ಬಂತು. ಹೆಚ್ಚು ಕಡಿಮೆ ಅಲ್ಲಿರುವಂತಹ ಶಬ್ದಗಳನ್ನೇ ಇಟ್ಕೊಂಡಿದ್ದೇನೆ. ಭೃತ್ಯ ಅಂತಿದೆ, ಪ್ರಾತಿಬಿಂಬ ಅಂತಿದೆ, ಸೋಸ್ಮಿ ಅಂತಿದೆ, 3 ಶಬ್ದಗಳಿವೆ. ಆ 3 ಶಬ್ದಗಳನ್ನು ಹೆಚ್ಚು ಕಡಿಮೆ ಯಥಾವತ್ತಾಗಿ ಅಲ್ಲಿಟ್ಟಿದ್ದೇನೆ. ವಾಮನ ಪುರಾಣದಲ್ಲಿ ಕೂಡ ಬರುವ ಶಬ್ದಗಳನ್ನು ತದ್ವಶತ್ವಾತ್ ಇತ್ಯಾದಿ ಶಬ್ದಗಳನ್ನ, ಭೃತ್ಯೈ ಅನ್ನೋ ಶಬ್ದಗಳನ್ನು ಹಾಗೆ ಇಟ್ಟು ನಮ್ಮ ಅನುಸಂಧಾನಕ್ಕಾಗಿ ಕೆಲವು ಶ್ಲೋಕಗಳನ್ನು ಕೂಡ ಮಾಡಿಕೊಂಡಿದ್ದೇನೆ. ಇದನ್ನ ಯಾಕೆ ಇಲ್ಲಿ ನೆನಪು ಮಾಡ್ಕೊಳ್ತಾ ಇದ್ದೇನೆ ಅಂದ್ರೆ, ಭಗವಂತನನ್ನ ನಾವು ಉಪಾಸಿಸಬೇಕಾದ ರೀತಿ ಏನು, ನಾವು ಪ್ರತಿಬಿಂಬರು, ಆತ ನಮ್ಮ ಬಿಂಬ ಅಂತ ಹೇಳಿ. ಈ ಒಂದು ಐಕ್ಯೋಪಾಸನೆ, ಬಿಂಬೋಪಾಸನೆ, ನಾವು ಪ್ರಥಮ ಪರಮಾತ್ಮನ ಪ್ರತಿಬಿಂಬರೇ ಆಗಿದ್ದೇವೆ, ಇದಕ್ಕೆ ಐಕ್ಯೋಪಾಸನೆ ಅಂತ ಕರೀತಾರೆ. ಈ ಐಕ್ಯೋಪಾಸನೆ ಅಂತನೂ ಸಾಧಕನನ್ನ ಬಹಳ ಎತ್ತರಕ್ಕೆ ಒಯ್ಯಬಲ್ಲಂತಹ ಒಂದು ಉಪಾಸನೆ. ಈ ಉಪಾಸನೆ ವಿಶ್ವಂ ಎಂಬ ಶಬ್ದದಿಂದ ನಮಗೆ ತಿಳಿಯುತ್ತದೆ. ಅದಕ್ಕಾಗಿ ಅದನ್ನು ನಪುಂಸಕಲಿಂಗದಲ್ಲಿದೆ. ಈ ಪ್ರಪಂಚವೆಲ್ಲವೂ ಕೂಡ ನಾನು ಮಾತ್ರ ಅಲ್ಲ, ನಾನು ನನ್ನದಾದದ್ದು, ನಂದು ಅಲ್ಲದೇ ಇದ್ದದ್ದು, ನೀವು ನಿಮ್ಮದು ಅಲ್ಲದೇ ಇದ್ದದ್ದು, ಹೀಗೆ ಪ್ರತಿಯೊಂದೂ ಕೂಡ ಆ ಭಗವಂತನಿಗೆ ಸಂಬಂಧಪಟ್ಟದ್ದೇ ಆಗಿದೆ. ಅದಕ್ಕೆ ಅದನ್ನು ವಿಶ್ವಂ ಅಂತ ಹೀಗೆ ಶಬ್ದ ಪ್ರಯೋಗ ಮಾಡಿದ್ದಾರೆ. ಅವನು ನಮಗೆ ನಿಯಾಮಕ, ನಾವು ಅವನಿಂದ ನಿಯಮ್ಯರು. ಅವನು ನಮಗೆ ಬಿಂಬ, ನಾವು ಅವನು ಪ್ರತಿಬಿಂಬರು ಅಂತ ಹೀಗಲ್ಲಿ ನಾವು ವರ್ಣಿಸಿಕೊಂಡಂತೆ ಆಯಿತು. ಆ ಮೂಲಕ ವಿಶ್ವಂ ಅಂತ ಈ ನಪುಂಸಕಲಿಂಗ ಶಬ್ದವನ್ನು ಕೇಳಿದಾಗ ನಮಗೆ ನಮ್ಮ ಮನಸ್ಸಿನಲ್ಲಿ ಬರಬೇಕಾದ ಇನ್ನೊಂದು ಸಂಗತಿ ಅಜ್ಞಾತತ್ವ ಅಂತ.
ಇದು ನಂದೊಂದು ಆಲೋಚನೆ. ಗುಣಪೂರ್ಣತ್ವ ವಿಶ್ವ ಶಬ್ದದ ಮೊದಲನೇ ಅರ್ಥ. ಅವನು ನಿಯಾಮಕ, ನಾವು ನಿಯಮ್ಯರು, ಅಥವಾ ಅವನು ಬಿಂಬ, ನಾವು ಪ್ರತಿಬಿಂಬರು ಅಂತ ಅನ್ನೋದು ಎರಡನೇ ಅರ್ಥ. ಅವನು ಅಜ್ಞಾತನಾಗಿದ್ದಾನೆ. ಅವನು ಗುಣಪೂರ್ಣ ಅಂತ ನಾವು ತಿಳಿದೆವು, ಚತುರ್ಮುಖ ಬ್ರಹ್ಮನೂ ತಿಳಿದ, ಲಕ್ಷ್ಮಿಯೂ ತಿಳಿದಳು. ಆದ್ರೂ ಅವನು ನಮ್ಗೆಲ್ರಿಗೂ ಅಜ್ಞಾತನೇ ಆಗಿದ್ದಾನೆ ಅನ್ನೋದನ್ನ ನಪುಂಸಕಲಿಂಗ ಹೇಳ್ತದೆ ಅಂತ ನನಗೆ ಅದನ್ನ ನಾನು ಮನನ ಮಾಡ್ತಾ ಕೂತ್ಕೊಂಡಾಗ ಅನಿಸ್ತು. ಅದನ್ನು ಕೂಡ ತಮ್ಮ ಎದುರಿಗೆ ಹೇಳ್ಕೊತಿದ್ದೇನೆ. ಯಾಕೆಂದ್ರೆ ಸಾಮಾನ್ಯ ನಪುಂಸಕಂ ಅಂತ ಸಂಸ್ಕೃತದಲ್ಲಿ ಒಂದು ನಿಯಮ ಇದೆ. ಎಲ್ಲಾ ಭಾಷೆಗಳಲ್ಲಿ ಹೆಚ್ಚು ಕಡಿಮೆ ಇದ್ದೇ ಇದೆ. ಎದುರುಗಡೆ ಇರುವಂತಹ ವಸ್ತು ಅದು ಘಟವೇ ಆಗಿರ್ಲಿ, ಪಟವೇ ಆಗಿರ್ಲಿ, ಅಥವಾ ಪುಷ್ಪವೇ ಆಗಿರ್ಲಿ. ಘಟ ಆಗಿದ್ರೆ ಅದೊಂದು ಘಟ ಅಂತ ಹೇಳ್ತೀವಿ, ಪುಷ್ಪವಾಗಿದ್ರೆ ಇದೊಂದು ಪುಷ್ಪಂ ಅಂತೀವಿ, ಆಮೇಲೆ ಅದು ಮಲ್ಲಿಗೆ ಹೂವಾಗಿದ್ರೆ ಏನ್ ಮಲ್ಲಿಕಾ ಅಂತೀವಿ. ಆದ್ರೆ ಅದೇನಂತ ಗೊತ್ತಾಗದೆ ಹೋದಾಗ ಕಿಮಿಗಮ್ ಅಂತ ಕೇಳ್ತೇವೆ. ನಪುಂಸಕಲಿಂಗವನ್ನು ಪ್ರಯೋಗ ಮಾಡುವುದು ಆ ಅಜ್ಞಾತತ್ವವನ್ನು ತೋರಿಸಲಿಕ್ಕಾಗಿಯೇ. ಸಾಮಾನ್ಯ ನಪುಂಸಕಲಿಂಗ. ಒಂದು ಹುಡುಗಿ ಬೆಳೆದ ಮೇಲೆ ಆಕೆ ಅಂತ ಹೇಳ್ತಾರೆ, ಹುಡುಗ ಬೆಳೆದ ಮೇಲೆ ಆತ ಅಂತ ಹೇಳ್ತಾರೆ. ಅದೇನೂ ಇಲ್ಲದೆ ಇದ್ದಾಗ, ಇನ್ನೂ ಹುಡುಗ ಅಥವಾ ಹುಡುಗಿಯ ಲಕ್ಷಣಗಳು ಯಾವುದು ಕಾಣದೇ ಇದ್ದಾಗ ಅದನ್ನ ಅದು ಅಂತ ಹೇಳ್ತಾರೆ, ಆ ಮಗುವನ್ನು ಕೂಡ. ಸಾಮಾನ್ಯ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡುವುದು ಅಜ್ಞಾತ ಅನ್ನೋ ಅರ್ಥದಲ್ಲಿ. ಮತ್ತೆ ಜ್ಞಾತವಾಗಿದ್ರೂ ಕೂಡ ಅದರ ಲಿಂಗ ವಿಶೇಷ ಇನ್ನೂ ಪರಿಗಣಿತ ಆಗಿಲ್ಲದೆ ಹೋದಾಗ ಅದನ್ನೂ ಕೂಡ ನಪುಂಸಕಲಿಂಗದಲ್ಲಿ ಹೇಳ್ತಾರೆ. ನಮ್ಗಿದೆಲ್ಲ ಗೊತ್ತಿದೆ. ಅದಕ್ಕಾಗಿ ಭಗವಂತ ವಿಶ್ವಂ ಅಂತ ನಪುಂಸಕಲಿಂಗದ ಅದನ್ನು ಪ್ರಯೋಗ ಮಾಡಿದ್ರೆ ಆತ ಗುಣಪೂರ್ಣ, ಆತ ನಮ್ಮ ಬಿಂಬ, ಆತ ನಮ್ಗೆ ಅಜ್ಞಾತ. ಅದು ಹೇಗೆ ಅಂತಂದ್ರೆ ನಮಗಿದು ತುಂಬಾ ವಿಶಿಷ್ಟವಾಗಿ ಪ್ರತಿಪಾದಿತ ಆಗಿರುವಂಥದ್ದು ತಲವಕಾರ ಉಪನಿಷತ್ನಲ್ಲಿ. ನಪುಂಸಕಲಿಂಗದವನ್ನು ನಾನು ಆಲೋಚನೆ ಮಾಡ್ತಾ ಕೂತ್ಕೊಂಡಾಗ ನನಗೆ ತಲವಕಾರದ ಈ ಮಾತು ನೆನಪಿಗೆ ಬಂತು. ಪರಮಾತ್ಮ ದೇವತೆಗಳಿಗೆ ಜಯವನ್ನು ತಂದುಕೊಟ್ಟ, ದೇವತೆಗಳಿಗೆ ಮತ್ತು ದೈತ್ಯರಿಗೆ ಯುದ್ಧ ಆದಾಗ. ಆದ್ರೆ ಈ ಜಯ ಎಲ್ಲ ನಮ್ಮದೇ ಅಂತ ಆ ದೇವತೆಗಳಿಗೆ ಒಂದು ಅಹಂಕಾರ, ಭ್ರಮ ಬಂತು. ನಮ್ಮದೇ ಇದು ವಿಜಯ ಅಂತ ಅವರೆಲ್ಲರೂ ತಿಳ್ಕೊಂಡಿದ್ರು. ಆಗ ಪರಮಾತ್ಮನಿಗೆ ಗೊತ್ತಾಯ್ತು. ತೇಭ್ಯ ಪ್ರಾದುರ್ಭವ ತನ್ನ ಗಜಾನಂತ ಕಿಮಿದಂ ಯಕ್ಷಮಿತಿ. ಒಂದು ಯಕ್ಷ ರೂಪದಲ್ಲಿ ಆತ ಅದು ಎದುರುಗಡೆ ಬಂದ. ಆ ಯಕ್ಷ ರೂಪದಲ್ಲಿ ಬಂದಾಗ ನಾವು ಗಜಾನಂತ ಅವ್ರಿಗೆ ಗೊತ್ತಾಗಲಿಲ್ಲ ಅಂತದ್ದು. ಕಿಮಿದಂ ಯಕ್ಷಂ, ಈ ಯಕ್ಷ ಏನಿದು ಅಂತ ಅವರಿಗೆ ತಿಳಿಲಿಲ್ಲ. ಇಲ್ಲಿ ನೋಡಿ, ಆ ಯಕ್ಷ ಶಬ್ದ ಅದನ್ನ ನಪುಂಸಕಲಿಂಗದಲ್ಲಿ ಪ್ರಯೋಗ ಮಾಡಿದ್ದಾರೆ, ಕಿಮ್ ಅಂತ. ಅವರು ಅಗ್ನಿಯನ್ನು ಕಳಿಸಿದ್ರು, ಕಿಮೇತದ್ ಯಕ್ಷಂ, ಆ ಯಕ್ಷ ಯಾವುದು ಅಂತ ತಿಳ್ಕೊಂಡ ಹೋಗು ಅಂತ. ಅವನಿಗೂ ಅದು ಗೊತ್ತಾಗ್ಲಿಲ್ಲ, ಯಾರಿಗೂ ಕೂಡ ಗೊತ್ತಾಗ್ಲಿಲ್ಲ ಅಂತೆಲ್ಲ ಅಲ್ಲಿ ವರ್ಣನೆ ಮಾಡ್ತಾರೆ. ಅದ್ರ ತಥೈವ ನಿವೃತ್ತೆ ನೈತ ದಶಕಂ ವಿಜ್ಞಾತಂ ಯದೇತದ್ ಯಕ್ಷಮಿತಿ. ಎಲ್ಲ ಕಡೆ ನಪುಂಸಕಲಿಂಗ ಇದೆ. ಕಿಮೇತದ್ ಯಕ್ಷಮಿತಿ, ಯದೇತದ್ ಯಕ್ಷಮಿತಿ. ಭಾಷ್ಯದಲ್ಲಿ ಮಾತ್ರ ಯಕ್ಷ ರೂಪ ಪ್ರಾದುರ್ಬಭೂವ ಉಮಾ ಸದಾಶಿವ ಸಮನ್ವಿತ ಅಂತಿದೆ, ಯಕ್ಷ ರೂಪದಿಂದ ಬಂದ. ಆದ್ರೆ ನಮಗೆ ಇದನ್ನ ಹೇಳೋಕ್ಕಿಂತ ಮುಂಚೆ ನಾನು ಕೂಡ ಕೆಲವು ಕಡೆ ನೋಡಿದೆ. ಯಕ್ಷ ಶಬ್ದ ಬೇರೆ ಕಡೆಯಲ್ಲೂ ಕೂಡ ಯಕ್ಷಂ ಅಂತ ನಪುಂಸಕಲಿಂಗದಲ್ಲಿ ಕಾಣಿಸೋದಿಲ್ಲ. ಬೇರೆ ಎಲ್ಲಾ ಕಡೆ ಯಕ್ಷರು, ರಾಕ್ಷಸರು ಅಂತ ಈಗೆಲ್ಲ ಹೇಳುವಾಗ ಇಲ್ಲ ಪುಲ್ಲಿಂಗದಲ್ಲೇ ಕಾಣಿಸ್ತದೆ. ಎಲ್ಲಾದ್ರೂ ಇರಬಹುದು. ಈ ತಲವಕಾರ ಉಪನಿಷತ್ತನ್ನು ಹೊರತುಪಡಿಸಿ ಮತ್ತು ಎಲ್ಲಾದ್ರೂ ಯಕ್ಷ ಶಬ್ದ ನಪುಂಸಕಲಿಂಗದಲ್ಲಿ ಬಂದಿದ್ದು ಇರಬಹುದು. ನಾನು ಇಲ್ಲ ಅಂತ ಹೇಳ್ತಿಲ್ಲ, ನನಗೆ ಕಾಣಲಿಲ್ಲ ಅಂತ ಹೇಳಿದೆ. ಬೇರೆ ಕಡೆ ಎಲ್ಲ ಯಕ್ಷ ಶಬ್ದ ಪುಲ್ಲಿಂಗದಲ್ಲಿ ಬಂದಿದೆ, ಇಲ್ಲಿ ಮಾತ್ರ ನಪುಂಸಕಲಿಂಗದಲ್ಲಿ ಯಾಕಿದೆ? ಅದೇ ಅಜ್ಞಾತತ್ವ. ಅದು ಇಂದ್ರಾದಿ ದೇವತೆಗಳಿಗೂ ಕೂಡ, ಅಗ್ನಿ, ಪ್ರವಾಹವಾಯು ಮೊದಲಾದ ದೇವತೆಗಳಿಗೆ, ಇಂದ್ರಾದಿ ದೇವತೆಗಳಿಗೂ ಕೂಡ ಅಜ್ಞಾತವಾಗಿಯೇ ಉಳಿದಿತ್ತಲ್ಲ. ಅದಕ್ಕಾಗಿ ಅದನ್ನು ಯಕ್ಷ ಅಂತಾನೆ ಹೇಳಿದ್ದಾರೆ. ಆ ಯಕ್ಷ ಅಂತ ನಪುಂಸಕಲಿಂಗದಲ್ಲಿ ಕಿಮ್ ಅಂತ ಅದನ್ನು ನಪುಂಸಕಲಿಂಗದಲ್ಲಿ ಹೇಳಲಿಕ್ಕೆ ಕಾರಣ ಅದರ ಅಜ್ಞಾತತ್ವವನ್ನು ಸೂಚನೆ ಮಾಡುವುದು. ಹೀಗೆ ಅಪರೋಕ್ಷ ಜ್ಞಾನಿಗಳಾದಂತಹ ದೇವತೆಗಳಿಗೂ ಕೂಡ ಕೆಲವು ಬಾರಿ ಇಂಥ ಪರಮಾತ್ಮನ ವಿಶಿಷ್ಟ ಸ್ವರೂಪ ಅದು ಅರ್ಥ ಆಗದೆ ಹೋಗ್ಬೋದು. ಅದಕ್ಕಾಗಿ ಅವರು ಮತ್ತೆ ವಿಶೇಷ ಪ್ರಯತ್ನ ಮಾಡಬೇಕಾಗ್ತದೆ, ಜಿಜ್ಞಾಸೆ ಮಾಡಬೇಕಾಗ್ತದೆ. ಹೀಗಿರುವಾಗ ನಮ್ಮ ಕಥೆ ಏನು? ಸಾಧನೆಯಲ್ಲಿ ತೀರಾ ಕೆಳಗೆ ನಾವಿದ್ದೇವೆ, ತಾರತಮ್ಯದ ಕಕ್ಷಾದಲ್ಲೂ ಕೂಡ ತೀರಾ ಕೆಳಗೆ ನಾವಿದ್ದೇವೆ. ಇಂಥ ದೊಡ್ಡ ದೊಡ್ಡ ದೇವತೆಗಳಿಗೆ ಅದು ಅಜ್ಞಾತವಾಗಿ ಉಳಿಯುವುದಾದ್ರೆ ನಮಗೆ ಅದು ಎಷ್ಟು ಅಜ್ಞಾತವಾಗಿದ್ದಿರಬೇಕು ಅಂತ ನಮಗೆ ನಾವು ಪ್ರಶ್ನೆ ಮಾಡ್ಕೊಳ್ಬೇಕು. ಅದಕ್ಕಾಗಿ ಕಿಮೇತದ್ ಯಕ್ಷಮಿತಿ ಎಂಬಲ್ಲಿ ನಪುಂಸಕಲಿಂಗ ಹೇಗೋ ಹಾಗೆ ಇಲ್ಲೂ ಕೂಡ ವಿಶ್ವಂ ಎಂಬುದಾಗಿ ನಪುಂಸಕಲಿಂಗದಲ್ಲಿ ಅದನ್ನು ಹೇಳಿದ್ದಾರೆ. ಹಾಗಾಗಿ ವಿಶ್ವಂ ಎಂಬುದಕ್ಕೆ ಗುಣಪೂರ್ಣ, ಬಿಂಬ,
ಮತ್ತೆ ಅಜ್ಞಾತ ಅಂತ ಮೂರು ಅರ್ಥಗಳಾಗ್ತವೆ. ಇಷ್ಟು ಅಜ್ಞಾತವಾಗಿರುವುದು ಕೂಡ ನಮ್ಮ ಅನೇಕ ಪ್ರಶ್ನೆಗಳಿಗೆ ಆ ಬಹುನಾಂ ಜನ್ಮನಾಮಂತೆ ಅನ್ನುವಂತಹ ಶಬ್ದ ಏನಿದೆ ಅದು ಉತ್ತರ ಕೊಡ್ತದೆ. ಅದು ಬಹಳ ಆಶ್ಚರ್ಯ ಅನ್ಸೋದು ನನಗೆ. ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ನಾಂ ಪ್ರಪದ್ಯತೆ. ಚತುರ್ಮುಖ ಬ್ರಹ್ಮನಿಗೂ ಕೂಡ ಅದೆಷ್ಟೋ ಕಲ್ಪಗಳ ಹಿಂದಿನ ಸಾಧನೆ ಇದೆ. ಅವನು ಆಮೇಲೆ ಜ್ಞಾನವನ್ನು ಪಡ್ಕೊಂಡೇ ಪರಮಾತ್ಮನನ್ನ ತಲುಪ್ತಾನೆ. ನಮಗೂ ಕೂಡ ಅದೆಷ್ಟೋ ಜನ್ಮಗಳು ಆಗಲೇಬೇಕು. ಆ ಎಲ್ಲ ಜನ್ಮಗಳನ್ನು ದಾಟಿದ ಬಳಿಕವೇ ನಾವು ಆ ಭಗವಂತನನ್ನ ತಿಳಿಯುವುದು ಸಾಧ್ಯ. ವಾಸುದೇವ ಸರ್ವ ಅಂತ ತಿಳಿಯೋದು ಸಾಧ್ಯ. ಏನೋ ಕೆಲವು ಜನ್ಮದಲ್ಲಿ ಕೆಲವು ಪ್ರಯತ್ನ ಮಾಡಿ ತಿಳಿದು ಬಿಡ್ತೇನೆ ಅಂತ ಹೇಳಿ ದುರಹಂಕಾರ ಪಡಬೇಡ. ಬಹಳ ಜನ್ಮ ಅದಕ್ಕೆ ಬೇಕಾಗ್ತದೆ ಅನ್ನೋದನ್ನ ಆ ಬಹುನಾಮ್ ಜನ್ಮನಾಮಂತೆ ಅನ್ನೋದನ್ನ ನಮಗೆ ತಿಳಿಸ್ತದೆ. ಹಾಗಂತ ಹೇಳಿ ಭಯ ಪಡಬೇಡ, ಇದರಿಂದ ಸಾಧ್ಯವೇ ಆಗದೇ ಇರೋ ಕೆಲಸ ಅಂತ ತಿಳ್ಕೋಬೇಡ. ಬಹುನಾಮ್ ಜನ್ಮನಾಮಂತೆ ತಿಳ್ಕೊಳ್ತೆ, ಎಷ್ಟೇ ಜನ್ಮಗಳಾಗಲಿ ವಿಳಂಬ ಆದೀತು, ಆದ್ರೆ ತಿಳ್ಕೊಳ್ದೆ ಹೋಗೋದಿಲ್ಲ. ಬೇಗ ತಿಳ್ಕೊಂಡ್ಬಿಡ್ತೇನೆ ಅಂತ ದುರಹಂಕಾರ ಪಡಬೇಡ. ಆದ್ರೆ ಎಂದೋ ಒಂದು ದಿವಸ ತಿಳ್ಕೊಳ್ತೆ, ಅದಕ್ಕೆ ಬರುವಂತಹ ವಿಘ್ನಗಳನ್ನು ಕೂಡ ಪರಿಹರಿಸಿಕೊಳ್ಳುವಂತಹ ಅವಕಾಶವನ್ನ ಭಗವಂತ ಕೊಡ್ತಾನೆ ಅನ್ನೋದನ್ನೆಲ್ಲ ಆ ವಾಸುದೇವ ಸರ್ವಮಿತಿ ಬಹುನಾಮ್ ಜನ್ಮನಾಮಂತೆ ಅನ್ನೋ ಶಬ್ದಗಳು ನಮಗೆ ತಿಳಿಸ್ತವೆ. ಆಮೇಲೆ ಸತ್ಯೇನಾನೇನ ಸರ್ವೇ ಯಾಂತು ನಾಶಂ ಉಪದ್ರವಾಹ, ಎಲ್ಲ ಉಪದ್ರವಗಳು ಕೂಡ ಪರಿಹಾರ ಕಾಣಲಿ ಅಂತ ನಮಗೆ ನಾರಾಯಣ ವರ್ಮ ಕೂಡ ಅದನ್ನು ಹೇಳ್ತದೆ. ಹೀಗೆ ನಪುಂಸಕಲಿಂಗವನ್ನು ಪ್ರಯೋಗ ಮಾಡುವ ಮೂಲಕ ಮತ್ತೆ ಜಗತ್ತೆಲ್ಲವೂ ಕೂಡ ಅವನ ಪ್ರತಿಬಿಂಬವಾಗಿದೆ ಅನ್ನೋದನ್ನು ಹೇಳುವ ಮೂಲಕ, ಭಗವಂತ ಗುಣಪೂರ್ಣನಾಗಿದ್ದಾನೆ ಅಂತ ಹೇಳುವ ಮೂಲಕ, ಈ ಮೂರು ಸಂಗತಿಗಳು ಗುಣಪೂರ್ಣ, ಬಿಂಬ ಮತ್ತೆ ಅಜ್ಞಾತ, ಈ ಮೂರು ಸಂಗತಿಗಳನ್ನ ಆ ವಿಶ್ವ ಶಬ್ದ ನಮಗೆ ತಿಳಿಸುವ ಮೂಲಕ ನಮ್ಮ ಗುರಿ ಏನು ಅಂತ ನಮಗೆ ಸ್ಪಷ್ಟಪಡಿಸಿದೆ. ಹಾಗೆ ಆ ಗುರಿಯನ್ನು ತಲುಪುವುದರಲ್ಲಿ ನಮಗೆ ಬರಬಹುದಂತಹ ವಿಘ್ನಗಳನ್ನ ಶೀಘ್ರವಾಗಿ ಒಂದಲ್ಲ ಒಂದು ದಿವಸ ನಾವು ಬಗೆಹರಿಸಿಕೊಳ್ಳಬಲ್ಲೆವು. ಭಗವಂತ ಅದಕ್ಕೆ ನಮ್ಮ ಬೆನ್ನಿಗಿದ್ದಾನೆ ಅನ್ನೋದನ್ನು ಕೂಡ ನಾವು ನಂಬುವಂತೆ ನಮಗೊಂದು ಭರವಸೆಯನ್ನು ಕೊಟ್ಟಿದೆ ಆ ಮಾತು. ಇದು ಆ ವಿಶ್ವ ಎಂಬ ಶಬ್ದವನ್ನು ಮೊದಲು ಹೇಳಲಿಕ್ಕೆ ಮತ್ತು ಅದನ್ನು ನಪುಂಸಕಲಿಂಗದಲ್ಲಿ ಹೇಳಲಿಕ್ಕೆ ಕಾರಣ ಅಂತ ನಾನದೊಂದು ಆಲೋಚನೆಯನ್ನು ತನ್ನೆದುರಿಗೆ ತೋಡ್ಕೊಂಡಿದ್ದೇನೆ ಅಷ್ಟೇ. ವಾಸ್ತವಿಕವಾಗಿ ವಿಶ್ವ ಎಂಬ ರೂಪವು ಮೊದಲಿರೋದ್ರಿಂದ ವಿಶ್ವ ಎಂಬ ಶಬ್ದವನ್ನು ಹೇಳಿದ್ದಾರೆ. ಎಷ್ಟಾದರೂ ಕೂಡ ಅದ್ರ ಬಗ್ಗೆ ಒಂದು ಜಿಜ್ಞಾಸೆಯನ್ನು ನಾವು ಮಾಡಿದಾಗ ಈ ಮೂರು ಗುಣಗಳು, ಗುಣಪೂರ್ಣತ್ವ, ಬಿಂಬತ್ವ ಮತ್ತು ಅಜ್ಞಾತತ್ವಗಳು ನಮ್ಮ ಕಣ್ಣು ಮುಂದೆ ಬರಬೇಕು. ಸರ್ವಪ್ರಹರಣಾಯುಧ, ನಮ್ಮೆಲ್ಲ ಸಮಸ್ಯೆಗಳನ್ನ ಹೊಡೆದಟ್ಲಿಕ್ಕೆ ಭಗವಂತ ಇದ್ದಾನೆ ಅನ್ನುವ ಕೊನೆಯ ಮಾತು ಕೂಡ, ಕೊನೆಯ ಮಂತ್ರವೂ ನಮಗೆ ನೆನಪಿಗೆ ಬರಬೇಕು. ಅದಕ್ಕಾಗಿ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಅನ್ನುವಂತ ಒಂದು ಖ್ಯಾತವಾದ ಶ್ಲೋಕ ಕೂಡ ತ್ವಮೇವ ಸರ್ವಂ ಮಮ ದೇವ ದೇವ ಅಂತ ಹೇಳಿದೆ. ನೀನೇ ನನ್ನ ತಾಯಿ ತಂದೆ, ನೀನೇ ನನ್ನ ಬಂಧು, ನನ್ನ ಗೆಳೆಯ, ನೀನೇ ನನ್ನ ಧನ, ನೀನೇ ನನ್ನ ವಿದ್ಯೆ, ಹೆಚ್ಚೇನು ತ್ವಮೇವ ಸರ್ವಂ, ನನ್ನ ಎಲ್ಲವೂ ನೀನಾಗಿದೆ. ಪ್ರಪಂಚ ನಮಗೆ ಕಾಣಿಸುವುದು, ಪ್ರಪಂಚವೇ ಅಜ್ಞಾತ. ನಾವು ಭಗವಂತನ ಅಜ್ಞಾತತ್ವದ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ವಿ. ಈಗ ಪ್ರಪಂಚವೇ ನಮಗೆ ಅಜ್ಞಾತ. ಅದನ್ನು ಪ್ರಪಂಚವಾಚಕ ಶಬ್ದವನ್ನು ಕೂಡ ನಾವು ಜಗತ್ತು, ವಿಶ್ವ ಮೊದಲಾದ ಶಬ್ದಗಳನ್ನು ನಪುಂಸಕಲಿಂಗದಲ್ಲೇ ಹೇಳ್ತೇವೆ. ಹೀಗೆ ಅಜ್ಞಾತವಾದ, ನಮಗೆ ಅಜ್ಞಾತವಾದ ಜಗತ್ತು ಆ ಭಗವಂತನ ಅಧೀನವಾಗಿದೆ. ಸರ್ವಂ ಅಂತ, ತ್ವಮೇವ ಸರ್ವಂ ಅಂತ ಅಲ್ಲೂ ನಪುಂಸಕಲಿಂಗದಲ್ಲಿ ಹೇಳ್ತಾರೆ. ಸರ್ವಂ ಖಲ್ವಿದಂ ಬ್ರಹ್ಮ ಅನ್ನುವಲ್ಲಿ ಚಾಂದೋಗ್ಯೋಪನಿಷತ್ನಲ್ಲಿ ಸರ್ವಂ ಅಂತ ನಪುಂಸಕಲಿಂಗದಲ್ಲಿ ಹೇಳ್ತಾರೆ. ವಾಸುದೇವ ಸರ್ವಮಿತಿ ಅಂತ ಅಲ್ಲಿ ಸರ್ವ ಶಬ್ದವನ್ನು ನಪುಂಸಕಲಿಂಗದಲ್ಲಿ ಹೇಳಿದ್ದಾರೆ. ಅದರಂತೆ ವಿಶ್ವಂ ಎಂಬುದಾಗಿ ಇಲ್ಲೂ ಕೂಡ ನಪುಂಸಕಲಿಂಗದಲ್ಲಿ ಹೇಳಿದ್ದಾರೆ ಅಂತ ನಾವು ತಿಳ್ಕೊಳ್ಳಬಹುದಾಗಿದೆ. ಹೀಗೆ ವಿಶ್ವ ಶಬ್ದವನ್ನ ಮೊದಲು ಅದರಲ್ಲೂ ನಪುಂಸಕಲಿಂಗದಲ್ಲಿ ಹೇಳಿದ್ದಕ್ಕೆ ನಮಗೆ ಮನಸ್ಸಿನಲ್ಲಿ ಬರಬೇಕಾದಂತಹ ಅನುಸಂಧಾನಗಳು ಅಂತ ನನಗೆ ಕಂಡಿದೆ. ನನ್ನ ಆಲೋಚನೆಗಳನ್ನ ತಮ್ಮೆದುರಿಗೆ ಹಂಚಿಕೊಂಡಿದ್ದೇನೆ. ಇಲ್ಲಿಗೆ ಇವತ್ತಿನ ಈ ಪ್ರವಚನದ ಭಾಗ ಸಮಾಪ್ತಿಯನ್ನು ಕಾಣ್ತಾ ಇದೆ.